ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್. ತುಮಕೂರಿನಿಂದಾನೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಯೋಗೇಶ್, ತುಮಕೂರು ಈ ಒಂದು ಪ್ರಕರಣ ಇದೆಯಲ್ಲ, ಸಹಜವಾಗಿ ಎಲ್ಲರನ್ನೂ ಕೂಡ ಇವತ್ತು ಬೆಚ್ಚಿ ಬೀಳಿಸಿ ಬಿಟ್ಟಿದೆ. ಯಾಕೆ ಅಂತ ಅಂದ್ರೆ ಹೋಗೋ ರೋಡಲ್ಲೇ ಒಂದು ಕಾರ್ ಬ್ಲಾಸ್ಟ್ ಆಗುತ್ತೆ ಅಂತ ಅಂದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಜೊತೆಗೆ ಆತನ ಕೈಗೆ ಆ ಬಾಂಬ್ ಹೆಂಗ್ ಸಿಕ್ತು ಅನ್ನೋ ಒಂದು ಪ್ರಶ್ನೆ. ಈಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ಏನ್ ಕೊಡ್ತಾ ಹೋಗ್ತೀರಿ? ಈಗ ತುಮಕೂರಿನಲ್ಲಿ ಆದಂತ ಈ ಒಂದು ಘಟನೆಗೆ ಈಗ ಸ್ಥಳಕ್ಕೆ ಭೇಟಿ ನೀಡಿದಂತ SP ಅಶೋಕ್ ವೆಂಕಟೇಶ್ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇದು ನಾಡ ಬಾಂಬ್ ಅನ್ನೋದು ಗೊತ್ತಾಗ್ತಾ ಇದೆ. ಅವನ ಪ್ಲಾನ್ ಪ್ರಕಾರ 2 ಬಾಂಬ್ ಅದ ಕಚ್ಚಾ ಬಾಂಬ್ಗಳನ್ನ ಇಟ್ಕೊಂಡು ಬಂದಿದ್ದ. ಒಂದು ರಸ್ತೆ ಬದಿ ಎಸ್ತಿದ್ದಾನೆ, ಅದು ಬ್ಲಾಸ್ಟ್ ಆಗಿಲ್ಲ. ಎರಡನೇದು ಕಾರ್ನಲ್ಲೇ ಸ್ಫೋಟಗೊಂಡಿದೆ. ನಾಗೇಂದ್ರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಈಗ ಸ್ಥಳಕ್ಕೆ ಇನ್ನು ತುಮಕೂರಿನಲ್ಲಿರ್ತಕ್ಕಂಥ ಚಿಕಿತ್ಸೆ ಪಡೆಯುತ್ತಿದ್ದ ರಮ್ಯಾನ ನೋಡೋದಕ್ಕೆ, ಆಕೆಯನ್ನ ಒಂದಷ್ಟು ಮಾಹಿತಿ ತೆಗೆದುಕೊಳ್ಳೋದಕ್ಕೆ ತುಮಕೂರಿನ SP ಅಶೋಕ್ ವೆಂಕಟೇಶ್ ಅವರು ಈಗ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಈಗಾಗಲೇ ಬಂದಿದ್ದಾರೆ. ಯುವತಿಯನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಘಟನೆಗೆ ಏನ್ ಕಾರಣ ಅನ್ನೋದು, ಮತ್ತೆ ಇವರಿಬ್ಬರ ರಿಲೇಷನ್ ಹೇಗಿತ್ತು ಅಂತ ಈಗಾಗಲೇ ಕಳೆದ 5-6 ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದ ಇವರು ಇತ್ತೀಚೆಗೆ ದೂರ ಆಗಿದ್ರು ಅಂತ, ಮತ್ತೆ ಬೆಳಗ್ಗೆ ಆದಂತ ಘಟನೆಯಿಂದಾಗಿ ಅವನ ಪ್ಲಾನ್ ಪ್ರಕಾರ ಅಂದ್ರೆ ಆಕೆ ಒಪ್ಪಿಲ್ಲ ಅಂದ್ರೆ ಇಡೀ ಇಬ್ರು ಕೂಡ ಆತ್ಮಹತ್ಯೆಗೆ ಮಾಡ್ಕೊಳೋ ಒಂದು ಪ್ರಯತ್ನದ ಇದ್ರು ಅನ್ನೋದು ಈಗಷ್ಟೇ ಗೊತ್ತಾಗ್ತಾ ಇದೆ. ಈಗ ಪೊಲೀಸ್ SP ಅಶೋಕ್ ವೆಂಕಟೇಶ್ ಅವರಿಗೆ ವಿಚಾರಣೆ ನಡೆಸ್ತಿದ್ದಾರೆ. ವಿಚಾರಣೆ ನಂತರ ಮಾಧ್ಯಮಗಳಿಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ. ಇಂದು ತುಮಕೂರಿನ ಜಿಲ್ಲಾ ಆಸ್ಪತ್ರೆ ಘಟನೆ ಆದ್ರೆ, ತುಮಕೂರಿನ ಏನು ಘಟನೆ ಆಯ್ತು ಆ ಘಟನೆ ಸ್ಥಳದಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ರಸ್ತೆ ಬದಿಯನ್ನ ಡೈವರ್ಟ್ ಮಾಡಲಾಗಿದೆ. ಮತ್ತೆ FSL ತಂಡ ಈಗಾಗಲೇ ಬಂದಿದೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಬರುತ್ತೆ. ಹಾಗಾಗಿ ಬೆಂಗಳೂರಿಂದ ಬರಬೇಕು. ಬೆಂಗಳೂರಿಂದ ಬರೋ ತಂಡಕ್ಕಾಗಿ ಇವರನ್ನು ಕಾಯ್ತಾ ಇದ್ದಾರೆ. ಸದ್ಯ ಆ ಹುಡುಗಿ ಈಗ ತುಮಕೂರಿನಲ್ಲಿ ಇದ್ದಾಳೆ. ಒಂದಷ್ಟು ಅಕ್ಕ ಕೂಡ ಬಂದಿದ್ದಾರೆ, ಸಂಬಂಧಿಕರು ಕೂಡ ಬಂದಿದ್ದಾರೆ. ಆದ್ರೆ ಯಾರು ಕೂಡ ಅವರು ಸಂಬಂಧಿಕರಾಗ್ಲಿ ಯಾರು ಕೂಡ ಮಾಧ್ಯಮಗಳ ಮುಂದೆ ಮಾತಾಡೋಕೆ ಇಷ್ಟಪಡ್ತಿಲ್ಲ. ಹಾಗಾಗಿ SP ಅವರು ಏನು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ಅಧಿಕೃತವಾಗಿ ಗೊತ್ತಾಗಿದೆ. ಈಗಾಗಲೇ SP ಅವರು ಹೇಳದಂತೆ ಅದು ಕಚ್ಚಾ ಬಾಂಬ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ರಾಮ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಇನ್ನು ನಮ್ಮ ನ್ಯೂಸ್ ಡೆಸ್ಕ್ ಇಂದ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಕೂಡ ಜಾಯಿನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಬಹಳಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ. ಜೊತೆಗೆ ಈಗ ಏನ್ ತನಿಖೆ ನಡೀತಾ ಇದೆ, ಪೊಲೀಸ್ನವರು ಯಾವ ರೀತಿಯಾಗಿ ಇದನ್ನ ತನಿಖೆ ನಡೆಸಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ತುಮಕೂರಿನ ಕಳ್ಳಂಬೆಳ್ಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಜೋಡಿಹಳ್ಳಿ ಬಳಿ ನಡೆದಂಥ ಕಾರ್ ಬ್ಲಾಸ್ಟ್ ಪ್ರಕರಣ, ಅದರಲ್ಲಿ ಒಬ್ಬ ಯುವಕ ನಾಗೇಂದ್ರ ಅಂತಕ್ಕವನು ಸಜೀವ ದಹನ. ಅದಕ್ಕೆ ಕಾರಣ ಆತ ಪ್ರೀತಿ ಮಾಡ್ತಾ ಇದ್ದಂಥ ರಮ್ಯಾ ಅಂತಕ್ಕಂಥವಳ ಪ್ರೀತಿ ನಿರಾಕರಣೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇಬ್ಬರು ಸಜೀವ ದಹನ ಆಗಬೇಕು ಅಥವಾ ಅವಳನ್ನು ಸಾಯಿಸಿ ನಾನು ಸಾಯಬೇಕು ಅನ್ನೋ ತೀರ್ಮಾನಕ್ಕೆ ತೆಗೆದುಕೊಂಡಂಥ ನಾಗೇಂದ್ರ ಕಾರಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಕೊಂಡು ಸಾವನ್ನಪ್ಪಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗಿನಿಂದ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಈಗ ಒಂದು ಕಡೆ ಬೆಂಗಳೂರಿನ ಸಿದ್ದಾಪುರ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ, ಮತ್ತೊಂದು ಕಡೆ ಕಳ್ಳಂಬೆಳ್ಳ ಪೊಲೀಸರು ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಕಳ್ಳಂಬೆಳ್ಳ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ, ಅಲ್ಲಿನ SP ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕಾರು ಬ್ಲಾಸ್ಟ್ ಆಗೋದಕ್ಕೆ ಬಾಂಬ್ ಕಾರಣ. ಬಾಂಬ್ಗಳನ್ನು ನಾಗೇಂದ್ರ ಕ್ಯಾರಿ ಮಾಡ್ತಾ ಇದ್ದ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂಥ ಬಾಂಬ್ ಪತ್ತೆ ಹಾಗೂ ನಿಷ್ಕ್ರಿಯ ದಳ ಅಧಿಕಾರಿಗಳು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ FSL ತಂಡ ಹಾಗೂ ಸೋಕೋ ಟೀಮ್ ಪರಿಶೀಲನೆ ಮಾಡಿ ಅವರು ಕಲೆಕ್ಟ್ ಮಾಡಿರ್ತಕ್ಕಂಥ ಸ್ಯಾಂಪಲ್ಸ್ಗಳ ಮುಖಾಂತರ ಕಾರಿನಲ್ಲಿ ಸ್ಫೋಟಗೊಂಡಿರೋದು ಬಾಂಬ್ ಅನ್ನೋದನ್ನು ಖಾತ್ರಿಪಡಿಸಿದ್ದಾರೆ. ಈ ಆಧಾರದ ಮೇಲೆ ಇದೇ ನಾಗೇಂದ್ರನಿಗೆ ಬಾಂಬ್ ಎಲ್ಲಿಂದ ಬಂತು ಅಥವಾ ಆತನೇ ಸಿದ್ಧಪಡಿಸಿದ್ನ ಅಥವಾ ಯಾವುದಾದ್ರೂ ಬಾಂಬ್ ತಯಾರಿಕಾ ಗ್ರಾಮಗಳಿಂದ ಅದನ್ನು ಪರ್ಚೇಸ್ ಮಾಡಿದ್ನ ಅನ್ನೋದ್ರ ಬಗ್ಗೆ ಅನುಮಾನಗಳು ವ್ಯಕ್ತ ಆಗಿರ್ತಕ್ಕಂಥದ್ದು. ಹಾಗಾಗಿ ಆತ ಬೆಂಗಳೂರಿನಲ್ಲಿ ಏನು ಕೆಲಸ ಮಾಡ್ತಾ ಇದ್ದ, ಯಾವ ಪ್ರದೇಶದಲ್ಲಿ ವಾಸವಾಗಿದ್ದ, ಆತನ ಸ್ನೇಹಿತರು ಯಾರ್ಯಾರು, ಈ ಆಯಾಮಗಳಲ್ಲಿ ಒಂದು ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿರ್ತಕ್ಕಂಥ ಕಿಡ್ನಾಪ್ ಕೇಸ್ನ ತನಿಖೆಯನ್ನು ಸಿದ್ದಾಪುರ ಪೊಲೀಸರು ಕೈಗೊಂಡಿರ್ತಕ್ಕಂಥದ್ದು. ಈಗ ಕಿಡ್ನಾಪ್ ಮಾಡಿರ್ತಕ್ಕಂಥ ವ್ಯಕ್ತಿ ಜೀವಂತವಾಗಿಲ್ಲ, ಸಜೀವ ದಹನ ಆಗಿದ್ದಾನೆ. ಆದರೆ ಆತ ಬಳಕೆ ಮಾಡಿದಂಥ ಫೋನ್ ನಂಬರು ಸಹ ಈಗ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಆದರೆ ನಂಬರನ್ನು ಇಟ್ಕೊಂಡು ನಂಬರಿಂದ ಮಾಹಿತಿಯನ್ನು ಸರ್ವಿಸ್ ಪ್ರೊವೈಡರ್ಗಳೇನಿದ್ದಾರೆ ಅದರಿಂದ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನಗಳಿಂದ ಇವತ್ತು ಈ ಒಂದು ದುರ್ಘಟನೆ ಸಂಭವಿಸೋದಕ್ಕೆ ಅವರಿಬ್ಬರ ಪ್ರೀತಿಯಲ್ಲಿ ಮೂಡಿದಂಥ ಬಿರುಕು ಕಾರಣ. ಆಕೆ ಆತನನ್ನು ರಿಜೆಕ್ಟ್ ಮಾಡಿದ್ಲು, ಜೊತೆಗೆ ಬ್ರೇಕಪ್ ಆಗಿತ್ತು. ಅವರಿಬ್ಬರ ನಡುವಿನ ಪ್ರೀತಿ ಎಷ್ಟು ದಿನಗಳಿಂದ ಬ್ರೇಕಪ್ ಆಗಿತ್ತು, ಅದರ ಅಂತರದಲ್ಲಿ ಇವತ್ತು ಘಟನೆ ಸಂಭವಿಸುವುದಕ್ಕೂ ಜೊತೆಗೆ ಅವರ ಪ್ರೀತಿಯಲ್ಲಿ ಬ್ರೇಕಪ್ ಅಂತ ಹೇಳಿದಂಥ ದಿನ, ಆ ಮಧ್ಯದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಏನು
ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಕ್ಕಂಥ ರಮ್ಯಾ ಇಲ್ಲಿಂದ ಸಾಕಷ್ಟು ಮಾಹಿತಿಯನ್ನು ತುಮಕೂರಿನ ಕಳ್ಳಂಬೆಳ ಪೊಲೀಸರು ಕಲೆ ಹಾಕಿದರೆ, ಮತ್ತೊಂದು ಕಡೆ ಆಕೆ ವಾಸವಾಗಿದ್ದಂಥ ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೈರಸಂದ್ರ ಏನಿದೆ ಅಲ್ಲಿರ್ತ ಒಂದು ಮನೆ ಮಾಲೀಕರಿಂದಲೂ ಸಹ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಎಷ್ಟು ವರ್ಷಗಳಿಂದ ಈ ಮನೆಯಲ್ಲಿ ವಾಸವಾಗಿದ್ರು, ಜೊತೆಗೆ ಯಾರ್ಯಾರು ಬಂದು ಹೋಗ್ತಾ ಇದ್ರು, ಜೊತೆಗೆ ಇವತ್ತು ಆಕೆಯನ್ನು ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯತ್ನಿಸಿದಂಥ ನಾಗೇಂದ್ರ ಏನಿದ್ದಾನೆ ಆತ ಏನಾದರೂ ಮನೆ ಕಡೆ ಬಂದು ಹೋಗ್ತಾ ಇದ್ನ, ಈ ಬಗ್ಗೆ ಅವರ ಸ್ನೇಹಿತರಿಂದ, ಮನೆ ಮಾಲೀಕರಿಂದ, ಜೊತೆಗೆ ರಮ್ಯಾಳ ಕುಟುಂಬಸ್ಥರಿಂದಲೂ ಸಹ ಮಾಹಿತಿಗೆ ಕಲೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಮ್, ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.